ದ್ವೇಷಕ್ಕಿಂತ ಕೆಟ್ಟ ಗುಣ ಬೇರೆ ಇಲ್ಲ. ಪರಸ್ಪರ ಗೌರವಿಸುವುದೇ ಮನುಷ್ಯತ್ವ. ಸಿಎಂ ಸಿದ್ದರಾಮಯ್ಯರಿಂದ ನೀತಿ ಪಾಠ. ಜೀವನದಲ್ಲಿ ದ್ವೇಷಕ್ಕಿಂತ ಕೆಟ್ಟ ಗುಣ ಬೇರೊಂದಿಲ್ಲ. ದ್ವೇಷ ವಿಷಕ್ಕಿಂತ ಅಪಾಯಕಾರಿ. ಬೇರೊಬ್ಬರ ಮೇಲೆ ಅಸೂಯೆ, ದ್ವೇಷ ಬೆಳೆಸಿಕೊಂಡ್ರೆ ಅದು ಮೊದಲು ಸುಡೋದೇ ಆ ಗುಣಗಳನ್ನ ಬೆಳೆಸಿಕೊಂಡವರನ್ನ. ಯಾವುದು ಮನುಷ್ಯತ್ವ, ಯಾವುದು ಒಳ್ಳೆತನ ಅನ್ನೋದರ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ನುಡಿ ಮುತ್ತಿಗಳನ್ನ ಉದುರಿಸಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಆ ನೀತಿ ಪಾಠ ಹೇಗಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮನುಷ್ಯ ಈ ಸೃಷ್ಟಿಯಲ್ಲಿ ಅತಿ ಉತ್ತಮ ಜೀವರಾಶಿ ಅಂತ ನಂಬಲಾಗಿದೆ. ಆದ್ರೆ ಮನುಷ್ಯನಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರಗಳು ಮನುಷ್ಯತ್ವದ ಮಧ್ಯೆ ಗೋಡೆ ಕಟ್ಟಿಬಿಟ್ಟಿವೆ. ಇವತ್ತು ಬೆಂಗಳೂರಿನಲ್ಲಿ ಸವಿತಾ ಸಮಾಜ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲೇಖಕ ಡಾಕ್ಟರ್ MS ಮುತ್ತುರಾಜ್ ಅವರ ಮಂಗಳವಾದ್ಯ ಕಾದಂಬರಿ ಲೋಕಾರ್ಪಣೆಗೊಳಿಸಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಮನುಷ್ಯತ್ವದ ಬಗ್ಗೆ ನೀತಿ ಪಾಠ ಮಾಡಿದ್ದಾರೆ. ಮನುಷ್ಯನ ದ್ವೇಷಕ್ಕಿಂತ ಕೆಟ್ಟ ಗುಣ ಬೇರೆ ಇಲ್ಲ. ಪರಸ್ಪರ ಗೌರವಿಸುವುದೇ ಮನುಷ್ಯತ್ವದ ದೊಡ್ಡ ಗುಣ ಅಂತೇಳಿದ್ದಾರೆ. ಪರಸ್ಪರ ದ್ವೇಷಿಸೋದಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗುತ್ತಾ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನು ನಾನು ಪ್ರೀತಿಸಬೇಕು, ನೀನು ನನ್ನನ್ನು ಪ್ರೀತಿಸಬೇಕು. ನಾನು ನೀನು ಗೌರವಿಸಬೇಕು, ನೀನು ನನ್ನ ಗೌರವಿಸಬೇಕು ಅಲ್ವಾ? ಅದೇ ಮನುಷ್ಯತ್ವ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತೇಳಿ ಬಸವಣ್ಣನವರು ಹೇಳಿದ್ದು ಇದೇ ಕಾರಣಕ್ಕೆ. ಮನುಷ್ಯರು ಪರಸ್ಪರ ಗೌರವಿಸೋದೇ ದೊಡ್ಡ ಗುಣ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕರೆದಿದ್ದಾರೆ ಅಂತೇಳಿದ್ದಾರೆ. ಯಾವ ಕಾಯಕನೂ ಕೂಡ ಕೀಳುವಲ್ಲ, ಮೇಲುವಲ್ಲ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದೆ. ಸ್ವರ್ಗ ನರಕ ಯಾವುದೂ ಇಲ್ಲ. ಮನುಷ್ಯ ಏನೇ ಪಟ್ವಾದಿ ಸ್ಥಾನಗಳು ಏನು ಹೇಳಿದ್ದಾರೆ? ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ಅದನ್ನು ನಾವೇನು ಮಾಡಬೇಕು? ಅದನ್ನು ಗೌರವದಿಂದ, ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹೀಗೆ ಬಸವಾದಿ ಶರಣರ ಕಾಯಕದ ಬಗ್ಗೆ ಬಿಡಿಸಿ ಹೇಳಿರೋ ಸಿಎಂ ಸಿದ್ದರಾಮಯ್ಯ ಪ್ರತಿಯೊಬ್ಬರು ಘನತೆಯಿಂದ ಕಾಯಕ ಮಾಡಬೇಕು. ಇದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿರೋದು ಅಂತ ಸ್ಪಷ್ಟಪಡಿಸಿದ್ದಾರೆ. ಕೈಲಾಸ, ಸ್ವರ್ಗ, ನರಕ ಎನ್ನುವುದು ಬೇರೆಲ್ಲೂ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ಯಾವ ಕಾಯಕವೂ ಮೇಲೂ ಇಲ್ಲ, ಯಾವುದು ಕೀಳು ಅಲ್ಲ. ಎಲ್ಲ ಕಾಯಕವೂ ಸಮಾನ ಮಹತ್ವ ಮತ್ತು ಸಮಾನ ಘನತೆ ಹೊಂದಿವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ನೀತಿ ಪಾಠ ಮಾಡಿದ್ದಾರೆ. ಇನ್ನ ಧರ್ಮ, ಜಾತಿ ಹೆಸರಲ್ಲಿ ಮುಸ್ಲಿಮರನ್ನ, ದಲಿತರನ್ನ, ಶೂದ್ರರನ್ನ ಮತ್ತು ಶ್ರಮಿಕರನ್ನ ದ್ವೇಷಿಸುವುದು ಅತ್ಯಂತ ಅಮಾನವೀಯವಾದ ಕೆಟ್ಟ ನಡವಳಿಕೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಸರಳವಾದ ಜನರ ಭಾಷೆಯಲ್ಲಿ ಮನುಷ್ಯನ ಮೌಲ್ಯಗಳನ್ನ ಬಸವಾದಿ ಶರಣರು ಹೇಳಿದ್ದಾರೆ. ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂದ್ರು. ಕನಕದಾಸರು ಮತ್ತು ಬಸವಾದಿ ಶರಣರು ಹೇಳಿದ್ದು ಇದೇ ಮೌಲ್ಯ ಅಂತೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೇವರು ಒಂದೇ ದೇವರಲ್ಲಿ ಇರೋದು. ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಡಿ. ಯಾವ ದೇವಸ್ಥಾನದಲ್ಲಿ ಬೇಡ ಅಂತಾರೆ ನಮಗೆ, ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಮುಗಿದೋಯ್ತಲ್ಲ. ಏನು ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿನೂ ಮಾಡ್ತೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ನೀವೇ ಗಂಟೆ ಆಡಿಸಿ, ಮುಗಿದೋಯ್ತಲ್ಲ. ಅದಕ್ಕೆ ಯಾವ ಗಂಟೆ ಆಡಿಸಿ ಬೇಡ ಅಂತಾರೆ ನಿಮಗೆ. ಅಲ್ಲಿಗೆ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಕೊಂಡು ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳಿದ. ಯಾರು ಹೇಳಿದ್ದು? ನಾರಾಯಣ ಗುರು. ಇನ್ನ ಜಾತಿಯನ್ನ ದೇವರು ಮಾಡಿಲ್ಲ ಅಂತೇಳಿರೋ ಸಿಎಂ ಸಿದ್ದರಾಮಯ್ಯ, ನಾನು ದೇವರು ಇಲ್ಲ ಅಂತ ಹೇಳೋದಿಲ್ಲ, ದೇವರಿದ್ದಾನೆ. ಆದ್ರೆ ದೇವರು ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅನ್ನೋದು ಸರಿಯಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ. ಇದಕ್ಕೆ ಬಸವಣ್ಣ ಏನು ಹೇಳಿದ್ರು ಗೊತ್ತಾ? ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ. ನಾ ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಬಸವಾದಿ ಶರಣರು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ.
ಹೀಗೆ ಮನುಷ್ಯತ್ವ, ಜಾತಿ, ಧರ್ಮ ಮತ್ತು ದೇವರ ಬಗ್ಗೆ ಹೇಳಿರೋ ಸಿಎಂ ಸಿದ್ದರಾಮಯ್ಯ, ನಾನು ಕೊನೆಯವರೆಗೂ ಸಾಮಾಜಿಕ ನ್ಯಾಯ ಮತ್ತು ಸ್ವಾಭಿಮಾನದ ರಾಜಕಾರಣ ಮಾಡುತ್ತೇನೆ. ನಾವು ರೂಪಿಸುವ ಕಾರ್ಯಕ್ರಮಗಳು ಬಡವರ ಪರವಾಗಿರುತ್ತವೆ. ನಮ್ಮ ಕಾರ್ಯಕ್ರಮಗಳು ಮನೆ ಮನೆ ತಲುಪಿವೆ. ಬಿಜೆಪಿಯವರ ಟೀಕೆಗೆ ಜನ ಬೆಲೆ ಕೊಡಲ್ಲ, ನಾನು ಬೆಲೆ ಕೊಡಲ್ಲ. ನಾಡಿನ ಜನ ನಮ್ಮ ಜೊತೆಗಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.